ಬಸ್ ದರವನ್ನು ಏರಿಕೆ ಮಾಡ್ತಾರೆ. ನೋಡ್ರಿ, ಈ ಸರ್ಕಾರ ದಿವಾಳಿ ಆಗಿದೆ. ಇನ್ನೂ ಇದೇ ರೀತಿ ಹೋಗಿದ್ರೆ, ಯಾವುದೇ ಕರ ಹೆಚ್ಚು ಮಾಡೋದು ಹೋಗಿದ್ರೆ ಸರ್ಕಾರಿ ನೌಕರರ ಸಂಬಳ ಕೊಡಲಿಕ್ಕೂ ಸಹಿತ ಈ ಸರ್ಕಾರ ಬಂದು ಅಭಿವೃದ್ಧಿ. ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೆ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಆಗ್ತದೆ ಅಂತೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತಾರೆ, ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ. ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಾಕತ್ತಾರೆ. ಇನ್ನು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗಳು ಇವತ್ತು ಆ ಆಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು 13 ಎಕರೆ ಮತ್ತು 7 ಎಕರೆ ಖರಾಬ ತಳಿ ಸುಮಾರು 20 ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ಏನದ ಅದನ್ನು ಜಮೀನನ್ನು ಕಬಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು, ಅವ್ರನ್ನ ಮೇಲೆ ಇದಾಗಬೇಕಂದ್ರೂ ಇನ್ನೂವರೆಗೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೋತಾರೆ. ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನಂತ ಮಂತ್ರಿ ಅದರ ಅವರು ಒಂದು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಹೊರಬರ್ತದೆ. ಅಂದರೆ ಇವರು ಎಲ್ಲ ಮಂತ್ರಿಗಳು ಡ್ಯೂಟಿ ಮಾಡಲಿಕ್ಕೆ ನಿಂತಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಅದು ಡೆವಲಪ್ಮೆಂಟ್ ಅಂತ ಏನೂ ಇಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ, ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ, ಉಳಿದ ಸರ್ಕಾರದ ಮೇಲೆ ಹಣ. ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆನ ನಿಶ್ಚಿತವಾಗಿ ಏರಿಸ್ತಾರೆ. ಎಲ್ಲರೂ ಏರಿಸಿದ್ರು, ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತ್ತಾರ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದರೆ ಮೊನ್ನೆ 3 ರೂಪಾಯಿ ಡೀಸೆಲು 2 ರೂಪಾಯಿ ಪೆಟ್ರೋಲ್ ಮಾಡ್ತೀವಿ. ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ. ಎಲ್ಲೆಲ್ಲಿ ಮದ್ಯ ಅಂತೂ ಮಾಡಲಿ, ಮದ್ಯದ ಬಗ್ಗೆ ಏನು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು. ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಏರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಏನು ಕೆಳಮಟ್ಟದ ಮದ್ಯ ಕುಡಿದ್ರಿಂದ ಅವ್ರ ಜೀವನನೂ ಇದು ಆಗ್ತದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತೇನು ತಮಗೆ ಆಗದೇ ಇದ್ರೆ ಹೇಳಿಬಿಡಲಿ ಅವರು, ನನಗೆ ಗ್ಯಾರಂಟಿ ಕೊಡೋದು ಆಗೋದಿಲ್ಲ, ಗ್ಯಾರಂಟಿ ಮುಂದುವರ್ಸ್ಬೇಕಾದ್ರೆ ನಾನು ಹಿಂಗೆ ಟ್ಯಾಕ್ಸ್ ಹಾಕೋತೋಗೋ ಅಂತ ಹೇಳಿಬಿಡಲಿ. ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ. ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ. ಅಭಿವೃದ್ಧಿಗೆ ಹಣನೇ ಬರ್ತಾ ಇದೆ. ಅದೇ ಜೆ.ಟಿ. ಪಾಟೀಲ್ ಹೇಳ್ಯಾರ, ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ಮತ್ತು ಚಲುವರಾಯ ಸ್ವಾಮಿ ಹೇಳ್ಯಾರ, ಅವರು